ಈಗ ಎಲ್ಲೆಲ್ಲೂ ಅಣ್ಣಾ ಮೇನಿಯಾ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿರುವ ಅಣ್ಣಾ ಹಜಾರೆ ಹೋರಾಟಕ್ಕೆ ರಾಜ್ಯದಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯದ ವಿವಿಧೆಡೆ ವಿದ್ಯಾರ್ಥಿಗಳು, ವ್ಯಾಪಾರಿಗಳು ಅಣ್ಣಾ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬೈಕ್ ರ್ಯಾಲಿ, ತರಗತಿ ಬಹಿಷ್ಕಾರ ಎಲ್ಲೆಡೆ ಕಂಡುಬಂತು. ಗುಲ್ಬರ್ಗಾ ಕೋರ್ಟ್ ಆವರಣದಲ್ಲಿ ಚಾಕುವಿನಿಂದ ಕೊಲೆ ಯತ್ನ ನಡೆದಿದೆ. ಸರ್ಕಾರಿ ಅಭಿಯೋಜಕ ಸಿಎಸ್ ಮುತಗಿ ಎಂಬುವರ ಮೇಲೆ ಅವರ ಕಾರು ಚಾಲಕ ಸುನಿಲ್ ಎಂಬಾತ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ್ದಾನೆ. ಸುನಿಲ್ ಆಗಸ್ಟ್ 15ರಂದು ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ. ಇದನ್ನು ಪ್ರಶ್ನಿಸಿ ಮುತಗಿ ಕಾರು ಚಾಲಕನ ವಿರುದ್ಧ ನೋಟಿಸ್ ಜಾರಿ ಮಾಡಿದ್ರು. ಇದರಿಂದ ಕೆರಳಿದ ಸುನಿಲ್ ಈ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಸರ್ಕಾರಿ ಅಭಿಯೋಜಕ ಮುತಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ವಾರ್ತಾ ಇಲಾಖೆ ಆಫೀಸ್ ಹತ್ರ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಸಂಧಿ ಬರ್ತು. ಅಲ್ಲಿ ಹೋಗೋ ಮುಂದೆ ಹಿಂದಿಂದ ಬಂದು ಎದುರಿಗೆ ಬಂದು ಸ್ಟಾಪ್ ಮಾಡ್ಯಾರ. ಇಷ್ಟುದ್ದ ಚಾಕು ಇತ್ತು. ಇಲ್ಲೇ ಎದಿ ಮೇಲೆ ಇಲ್ಲೇ ಅಂತೇಳಿ ಅದಾದ ನಂತರ ನಾನು ಒದರಾಕತ್ತೀನಿ. ಎಲ್ಲ ಜನ ಆ ಕಡೆ ಈ ಕಡೆ ಜನ ಸೇರಾಕತ್ತಿದ್ರು, ಓಡೋದು. ಆನಂತರ ನಾನು ಹಿಂಗೆ ಹಿಡ್ಕೊಂಡು ಕೋರ್ಟ್ನಾಗ ಬಂದೆ. ಕೋರ್ಟ್ನಾಗ ಇವರು ನಮ್ಮ ಸ್ನೇಹಿತರೆಲ್ಲ ಕರ್ಕೊಂಡು ಅವನು ಸತ್ತು ಹೋಗಿದ್ದ. ಮನೆಯವರು ಅಂತ್ಯ ಸಂಸ್ಕಾರನೂ ಮಾಡಿದ್ರು. ಆದರೆ ಇವತ್ತು ಬೆಳಿಗ್ಗೆ ಎಲ್ಲಿದ್ನೇನೋ ಆ ಪುಣ್ಯಾತ್ಮ ಮತ್ತೆ ಎದ್ದು ಬಂದಿದ್ದಾನೆ. ಅರೆ ಇದೇನಪ್ಪ ತಲೆ ಬಿಸಿ ಕತೆ ಹೇಳ್ತಿದ್ದೀರಾ ಅಂತೀರಾ? ಹುಬ್ಬಳ್ಳಿಲಿ ನಡೆದ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗತ್ತೆ.
ಮೃತಪಟ್ಟಿದ್ದಾನೆಂದು ತಿಳಿದ ವ್ಯಕ್ತಿ ಬದುಕಿ ಬಂದರೆ ಹೇಗಿರಬೇಡ? ಮಗ ಸತ್ತನೆಂದು ತಿಳಿದು ಕ್ರಿಯಾವಿಧಿಗಳನ್ನ ಮುಗಿಸಿದ್ದ ಕುಟುಂಬದವರ ಮನಸ್ಥಿತಿ ಹೇಗಿರಬಹುದು? ಇಂಥದ್ದೊಂದು ಘಟನೆ ಹುಬ್ಬಳ್ಳಿಯ ನೇಕಾರ ಕಾಲೋನಿಯಲ್ಲಿ ನಡೆದಿದೆ. 1 ತಿಂಗಳ ಹಿಂದೆ ಕರೆಂಟ್ ಬಿಲ್ ಕಟ್ಟಿ ಬರಲು ಹೋದ ಬಸವರಾಜ್ ಬುಟ್ಟ ಎಂಬಾತ ಮರಳಿ ಮನೆಗೆ ಬಂದಿರಲಿಲ್ಲ. ಈ ಸಂಬಂಧ ಪೋಷಕರು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ದೂರು ನೀಡಿದ 5 ದಿನಗಳ ನಂತರ ಉಣಕಲ್ ಕೆರೆಯಲ್ಲಿ ಮೃತದೇಹವೊಂದು ಪತ್ತೆಯಾಯಿತು. 4 ದಿನಗಳಿಂದ ಕೆರೆಯಲ್ಲೇ ಕೊಳೆತು ಹೋಗಿದ್ದ ಶವವನ್ನೇ ಬಸವರಾಜ್ ಎಂದು ತಿಳಿದು ಮನೆಯವರು ಸಂಸ್ಕಾರ ಸಹ ಮಾಡಿದ್ರು. ಮಗ ಸತ್ತನೆಂದು ತಾಯಿ, ಗಂಡನ ನೆನಪಲ್ಲಿ ಹೆಂಡತಿ, ಅಪ್ಪನ ನೆನೆದು ಮಕ್ಕಳು ಶೋಕದಲ್ಲಿ ಕಾಲ ಕಳೆದಿದ್ರು. ಆದರೆ ಇಂದು ಬೆಳಿಗ್ಗೆ ಸತ್ತಿದ್ದನೆಂದು ತಿಳಿದ ಬಸವರಾಜ್ ಏಕಾಏಕಿ ಪ್ರತ್ಯಕ್ಷನಾದ. ಮನೆಯವರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಒಂದ್ ದಿವಸ 2 ದಿವಸ ಎಲ್ಲರೂ ಹೋಗಿದ್ನಾರೆ. 1 ದಿವಸ 2 ದಿವಸ ಹೋಗಿ 3ನೇ ದಿವಸಕ್ಕೆ ಬಂದ್ಬಿಡ್ತಿದ್ದ, ಫುಲ್ ಕುಡಿದು ಬರ್ತಿದ್ದ ಮನೆಗೆ. ಅದರಂತೆ ಬರ್ತಾನೆ ಬಿಡು ಅಂತಂದು ಹಂಗೆ ನಾವು ಬಿಟ್ಟಿವ್ರಿ. ಬಿಟ್ಟಿಂದ 6 ದಿವಸ ಆಗಿಂದ ಮತ್ತೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೀವ್ರಿ ನಾವು. ಹಿಂಗೆ ನಮ್ಮ ಮಗ ಬರಲಿಲ್ಲ ಅಂತ ಹೇಳಿ ಕೆಲಸ. ನಮಗೆ ಹೋಗ್ಯಾನ ನಾವು 5 ಮಂದಿ ಒಳಗೆ ಒಬ್ಬನ ಕಳ್ಕೊಂಡೇವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ರೀ ನಾವು. ನಮಗೆ ದೇವ್ರು ಇದನ್ನ ಮಾಡಿಬಿಟ್ಟಿದ್ರಿ. ಆದ್ರೆ ಇವತ್ತು ನಮ್ಮ ತಮ್ಮ ಬೆಳಗ್ಗೆ 7:20 ಗಂಟೆಗೆ ಮನೆಗೆ ಬಂದ್ಬಿಟ್ರಿ. ಅಷ್ಟು ಖುಷಿ ಆಗಿಬಿಡ್ತೀರಿ ನಮಗೆ. ಇನ್ನು ಏನಿದು ಕತೆ ಅಂತ ಖುದ್ದು ಬಸವರಾಜನನ್ನೇ ಕೇಳಿದ್ರೆ, ಕೆಲಸಕ್ಕೆ ಹೋಗಿದ್ದೆ, ಎಲ್ಲಿ? ಬೆಂಗಳೂರಿಗೆ ಹೋಗಿದ್ದೆ. ಯಾವಾಗ? 1 ತಿಂಗಳಾಯ್ತು. ಏನು ಮಾಡ್ತೀವಿ ಕೆಲಸ? ಐಸ್ ಮಾಡ್ತಿದ್ದೆ. ಐಸ್ ಮಾಡ್ತೀವಿ. ಎಷ್ಟು ಕೊಡ್ತೀವಿ ಸಂಬಳ? 3,500. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ವಿದ್ಯಾನಗರ ಪೊಲೀಸರು ನಮ್ಮ 30-35 ವರ್ಷದ ಸರ್ವಿಸ್ನಲ್ಲೇ ಇಂತಹ ಅಪರೂಪದ ಘಟನೆ ಕೇಳಿಲ್ಲ, ನೋಡಿಲ್ಲವೆಂದು ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಒಂಥರ ಖುಷಿನೂ ಆಗುತ್ತೆ, ಮತ್ತು ಇಂಥವಾಗುವುದು ಅಪರೂಪ. ಅವನೇ ಬರ, ಈ ಸತ್ತವನೇ ಬರ. ಇವ್ರ ಕಡೆಯಿಂದ ದೈವದ ಕಡೆಯಿಂದ ಮಣ್ಣು ಹಾಕಿಸ್ಬೇಕು ಅನ್ನೋದು ಒಂದು ಅವನಲ್ಲಿ ಇದು ಇತ್ತು. ನಮ್ಮ ಸರ್ವಿಸ್ನಾಗ 32 ವರ್ಷದಾಗ ಸರ್ವಿಸ್ನಾಗ ಇದು ಒಳ್ಳೆಯದು ನಾ ಕಂಡದ್ದು. ಒಟ್ನಲ್ಲಿ ಬಸವರಾಜ್ ಘಟನೆಯಿಂದ ನೇಕಾರ್ ಕಾಲೋನಿಯಲ್ಲಿ ಅಚ್ಚರಿ ಮನೆ ಮಾಡಿತ್ತು. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ.